ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಕೈಕಾಲು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನು, ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ಅಂತ ಹೇಳೋದಾದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇದರಲ್ಲೂ ಕೂಡ ಬಳಸಿರ್ತಕ್ಕಂಥದ್ದಿದೆ. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇವತ್ತಿನ ದಿವಸ ಭಾನುವಾರ ಬಂತು ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರ, ಮಹಾವಿಷ್ಣುವಿನ ವಾರ. ಭಗವಂತ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಆರಾಧನೆಯನ್ನು ಮಾಡ್ತಾ, ಪ್ರಭು ಶ್ರೀ ರಾಮಚಂದ್ರನ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಒಂದು ಬೆಳಗಿನ ಜಾವದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಒಂದಂತೂ ಏನಪ್ಪ ಅಂತಂದರೆ, ಅಯೋಧ್ಯ ರಾಮ ಮಂದಿರ ಓಪನ್ ಆಯಿತು. ಆದರೆ ಸುಮಾರು ಜನ ನಮ್ಮನ್ನು ಬಂದು ಒಂದು ಮಾತು ಕೇಳ್ತಿದ್ದಾರೆ. ಏನಪ್ಪ ಅಂತಂದರೆ, ಯಾಕೆ ಗುರುಗಳೇ ಇನ್ನೂ ರಾಮರ ಮಂದಿರಕ್ಕೆ ನೀವು ಹೋಗಿಲ್ಲ, ರಾಮರ ದರ್ಶನವನ್ನು ನೀವು ಇನ್ನೂ ಯಾಕೆ ಮಾಡಿಲ್ಲ ಅಂತ ಸುಮಾರು ಜನ ನಮ್ಮನ್ನು ಕೇಳ್ತಾನೇ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಸಮಯ ಸರಿಯಾಗಿ ಕೂಡಿ ಬರ್ತಾ ಇಲ್ಲ ಅನ್ನೋದ್ರ ಜೊತೆಗೆ ಮತ್ತೊಂದು ಮಹಾಕಾರ್ಯವು ಕೂಡ ನಮ್ಮ ಒಂದು ಭಾಗದಲ್ಲಿ ನಡೀತಾ ಇರತಕ್ಕಂಥದ್ದು. ಆ ಒಂದು ವಿಚಾರಕ್ಕಾದ್ರೂ ಇಲ್ಲ ಅಂತಂದರೆ ಭಗವಂತ ಯಾವಾಗ ಕರೆಸ್ಕೊಬೇಕು ಅಂತ ಆತನ ಮನಸ್ಸಿಗೆ ಅನಿಸುತ್ತೋ ಏನೋ ಅದಂತೂ ಗೊತ್ತಿಲ್ಲ. ಬಟ್ ಆದರೆ ನನಗಂತೂ ದಿನೇ ದಿನೇ ಒಂದು ಆಸಕ್ತಿ ಜಾಸ್ತಿ ಆಗ್ತಾ ಇದೆ, ಒಂದು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಹೋಗಿ ಬರ್ತಾ ಇದ್ದಾರಲ್ಲ, ರಾಮರ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಹೋದವರೆಲ್ಲರೂ ಆ ರಾಮ ಮಂದಿರದ ಆ ಒಂದು ಸುಂದರವಾಗಿರ್ತಕ್ಕಂಥ ದೃಶ್ಯ, ಆ ಒಂದು ಕಲಾಕೃತಿ, ಆ ಒಂದು ಕೆತ್ತನೆ, ಮತ್ತು ರಾಮರ ವಿಗ್ರಹ, ಆ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿ, ಆ ಒಂದು ಅಂದ ಚಂದ, ಅದೆಲ್ಲವನ್ನು ಕೂಡ ವರ್ಣಿಸ್ತಾ ಇದ್ದಾಗ ಏನೋ ಒಂದು ಕಡೆ ಮತ್ತಷ್ಟು ಕುತೂಹಲ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಮನಸ್ಸಿಗೂ ಕೂಡ ನಾವು ಹೋಗುತ್ತೆ, ಅಯ್ಯೋ ನಾನು ಹೋಗೋಕ್ಕಾಗ್ತಾ ಇಲ್ವಲ್ಲೇ ಅಂತ ಹೇಳಿ. ಹಾಗಾಗಿ ನೋಡೋಣ, ಈ ಭಾನುವಾರ ಪ್ರಭು ಶ್ರೀ ರಾಮಚಂದ್ರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಭಗವಂತ ಆದಷ್ಟು ಬೇಗ ನನ್ನನ್ನು ಕರೆಸ್ಕೊಳ್ಳಪ್ಪ ನಿನ್ನ ಹತ್ರ, ನಿನ್ನ ದರ್ಶನ ಮಾಡಬೇಕು, ಒಂದು ಅವಕಾಶವನ್ನು ಮಾಡಿಕೊಡು ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನೋಡೋಣ, ಭಗವಂತ ಅವಕಾಶವನ್ನು ಕೊಟ್ಟರೆ ನಾವು ಹೋದರೆ ಅಂತಂತೂ ಗುರುಜಿಯವ್ರ ಜೊತೆ ಹೋಗೋದು. ಇನ್ನು ಗುರುಜಿಯವರು ಹೋದರು ಅಂತಂದರೆ ನಮ್ಮ ಮಹರ್ಷಿವಾಣಿ ತಂಡನವರು ಬಿಟ್ಟು, ಈ ಒಂದು ತಂಡವನ್ನು ಬಿಟ್ಟು ಗುರುಜಿಯವರು ಹೋಗೋದಂತೂ ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮ ಮಹರ್ಷಿವಾಣಿ ತಂಡದ ಜೊತೆಗೆ ನಾವು ಹೋಗಿ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ದೃಶ್ಯಾವಳಿಗಳು ಹೇಗಿದೆ, ಅಲ್ಲಿನ ವ್ಯವಸ್ಥೆ ಹೇಗೆ ನಡೀತಾ ಇದೆ. ಯಾಕೆ ಅಂತಂದರೆ ಉದ್ಘಾಟನೆ ಏನೋ ಆಗೋಯ್ತು, ಲೋಕಾರ್ಪಣೆ ಏನೋ ಆಗೋಯ್ತು, 48 ದಿನದ ಮಂಡಲಾನುಷ್ಠಾನವೂ ಮುಗಿದೋಯ್ತು, ಭಗವಂತನ ಪೂಜಾನುಷ್ಠಾನವೂ ಕೂಡ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ನೆರವೇರ್ತಾ ಇದೆ. ಇನ್ನು ಮತ್ತೊಂದಷ್ಟು ಕಟ್ಟಡಗಳು ಕೂಡ ನೆರವೇರ್ತಾ ಇದೆ. ಅದೆಲ್ಲವೂ ಕೂಡ ಹೇಗೆ ನಡೀತಾ ಇದೆ, ಅಲ್ಲಿನ ವ್ಯವಸ್ಥೆ ಏನು, ಎಲ್ಲದರ ಬಗ್ಗೆನೂ ಕೂಡ ಬರೀ ರಾಮ ಮಂದಿರ ಅಲ್ಲದಿರ ಅಯೋಧ್ಯ ಸುತ್ತಮುತ್ತ ಸಾಕಷ್ಟು ಕುರುಹುಗಳಿದ್ದಾವೆ ರಾಮರ ಬಗ್ಗೆ. ಹಾಗಾಗಿ ಅದೆಲ್ಲವನ್ನೂ ಕೂಡ
ಒಂದು ಪರಿಶೀಲನೆಯನ್ನು ಮಾಡಿ ಅದೆಲ್ಲವನ್ನೂ ಕೂಡ ಒಂದು ಸೋರ್ಸ್ ಮಾಡಿ ತಮ್ಮೆಲ್ಲರ ಮುಂದೆನೂ ಕೂಡ ನಾವು ತೆಗೆದುಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಅತಿ ಶೀಘ್ರದಲ್ಲಿ ಮಾಡ್ತಕ್ಕಂಥವ್ರಿದ್ದಾರೆ. ಯಾಕೆ ಅಂತಂದರೆ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರ ಬರ್ತಾ ಇರತಕ್ಕಂಥ ಭಕ್ತಾದಿಗಳನ್ನು ಬರೀ ಆಶೀರ್ವದಿಸ್ತಾ ಇಲ್ಲ, ಅಲ್ಲಿ ನಿಂತು ಎಲ್ಲರ ಕಷ್ಟಕ್ಕೂ ಕೂಡ ಆಲಿಸ್ತಾ ಇದ್ದಾನೆ ಭಗವಂತ. ನಮ್ಮನ್ನು ಅದೇ ರೀತಿ ಆತನ ಕಂಗಳಿಂದಾನೇ ನಮಗೆ ಸ್ಪಂದಿಸ್ತಾ ಇದ್ದಾನೆ ಭಗವಂತ. ಎಷ್ಟೋ ಜನ ಅದನ್ನು ಹಂಚ್ಕೊಂಡಿದ್ದಾರೆ. ಭಗವಂತನ ಕಂಗಳನ್ನು ಒಮ್ಮೆ ದೃಷ್ಟಿಸಿ ನೋಡಿಬಿಟ್ರೆ ಸಾಕು, ಆ ಕಂಗಳಲ್ಲಿ ಭಗವಂತ ಎಲ್ಲೋ ನಮ್ಮ ಹತ್ರ ಮಾತಾಡ್ತಾ ಇದ್ದಾನೇನೋ, ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾನೇನೋ ಅನ್ನೋದು ರೀತಿ ಭಾವನೆ ಆಗ್ತಾಯಿದೆ ಗುರುಗಳೇ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೇಳಿದಾಗ ನನಗೂ ಬೇಜಾರಾಗುತ್ತೆ. ಅಯ್ಯೋ ಛೇ, ನಾನು ದರ್ಶನ ಮಾಡಬೇಕಾಗಿತ್ತಲ್ವ ಅಂಥೇಳಿ. ನೋಡೋಣ ಭಗವಂತನ ಅನುಗ್ರಹ ಇನ್ನು ಯಾವಾಗ ಅದಕ್ಕೊಂದು ಕಾಲಾವಕಾಶ ಬರುತ್ತೋ. ಈಗಾಗಲೇ ಒಂದು ಸತಿ ಹೋಗಬೇಕಾಗಿತ್ತು, ಬಟ್ ಆದರೆ ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಲಿಲ್ಲ. ಇರಲಿ, ರಾಮರ ಅನುಗ್ರಹ ಸದಾಕಾಲ ನಮಗಿರಲಿ. ಇನ್ನು ಇವತ್ತಿನ ದಿವಸದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಬೇಕು. ಅದೆಲ್ಲವನ್ನೂ ಕೂಡ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮಾತನಾಡ್ತಕ್ಕಂಥ ವನಸರಿಗೆ, ತಾಯಿ ಶಾರದೆಗೆ ಮತ್ತು ಬಹಳ ವಿಶೇಷವಾಗಿ ಪ್ರಭು ಶ್ರೀ ರಾಮಚಂದ್ರರಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ ದೀಪವನ್ನು ಹಚ್ಚಿ ಅದಾದ ಮೇಲೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಮುಂದುವರಿಸೋಣ, ಪ್ರಾರಂಭ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಪ್ರಭು ಶ್ರೀ ರಾಮಚಂದ್ರನ ಪೂಜಾನುಷ್ಠಾನವನ್ನೇನೋ ನಾವು ಶ್ರದ್ಧಾಭಕ್ತಿಯಿಂದ ಮಾಡಿದ್ವಿ ಮತ್ತು ತಾಯಿ ಶಾರದೆಯ ಅನುಗ್ರಹವನ್ನು ಪಡ್ಕೊಂಡ್ವಿ. ಮತ್ತು ಪ್ರತಿನಿತ್ಯವೂ ಕೂಡ ನಮ್ಮ ಭವಿಷ್ಯವನ್ನು ಬಹಳ ವಿಶೇಷವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥ ಮಾತನಾಡ್ತಕ್ಕಂಥ ವನಸರಿಗೂ ಕೂಡ ಶ್ರದ್ಧಾಭಕ್ತಿಯಿಂದ ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ 31/3/2024 ಭಾನುವಾರ, ಷಷ್ಠಿ, ಜ್ಯೇಷ್ಠ ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಷಷ್ಠಿ, ಜ್ಯೇಷ್ಠ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಜೀ ಕನ್ನಡದ ವತಿಯಿಂದ, ಮಹರ್ಷಿ ವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದಿಂದ ಮತ್ತು ನನ್ನ ಕಡೆಯಿಂದ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಕೃಪಾಶೀರ್ವಾದ ಸದಾ ನಿಮಗೆ ಇರಲಿ. ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ಳೋ ರೀತಿಯಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಂಡಿದ್ದಾಯಿತು ಹಿಂದಿನ ಭಾಗದಲ್ಲಿ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಇನ್ನು ರಾಶಿಫಲಗಳನ್ನು ಪ್ರಾರಂಭ ಮಾಡೋಣ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ, ಮೇಷಲಗ್ನ. ಮೇಷರಾಶಿ, ಮೇಷಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವನ್ನು ಸಂಪೂರ್ಣವಾಗಿ ಎಡಭಾಗಕ್ಕಿರ್ತಕ್ಕಂಥದ್ದಿದೆ. ಪ್ರಾರಂಭದ ಹಂತದಲ್ಲಿ ಅಷ್ಟಾಗಿ ಮೌನವನ್ನು ತಾಳಿರತಕ್ಕಂಥ ಮನಸ್ಸಿರಿ ಈಗ ಅದರ ಚಲನವನ್ನು ಮತ್ತಷ್ಟು ವೇಗವಾಗಿ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಎಡಭಾಗಕ್ಕೆ ಅದರ ಚಲನವನ್ನ ಇದೆ. ಹಾಗಾಗಿ ಇಲ್ಲ ಎಡಭಾಗಕ್ಕೂ ಹೋಗ್ತಾ ಇದೆ, ಈಗ ಮತ್ತೆ ಬಲಭಾಗಕ್ಕೂ ಪ್ರಾರಂಭ ಮಾಡ್ತಾ ಇದೆ. ಬಲಭಾಗದಲ್ಲಿ ತಿರುಗಿ ಮತ್ತೆ ಎಡಭಾಗಕ್ಕೆ ಒಂದು ಯೂಟರ್ನನ್ನು ಕೂಡ ತರ ಮಾಡ್ತಾ ಇದೆ. ಇದೆಲ್ಲವನ್ನೂ ಕೂಡ ನಾವು ಗಮನಿಸೋದಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಫಲಾಫಲಗಳನ್ನು ನೋಡೋದಾದರೆ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಮಿಶ್ರ ಫಲಗಳಿಂದ ಕೂಡಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಹೇಗಿರುತ್ತೆ ಅಂತಂದರೆ ತಾವು ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲಿರುತ್ತೆ. ಇನ್ನೊಬ್ಬರ ಮಾತನ್ನು ಕೇಳತಕ್ಕಂಥದ್ದು ಬೇಡ, ಮತ್ತೊಬ್ಬರ ಸಲಹೆ ತೆಗೆದುಕೊಳ್ಳತಕ್ಕಂಥದ್ದು ಬೇಡ. ಅದಾದ ಮೇಲೆ ತಾವು ಯಾವ ಒಂದು ಆಲೋಚನೆಯಿಂದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ತಾವು ಮುಂದುವರೆದಿರ್ತೀರೋ ಅದೇ ನಿರ್ಧಾರದ ಮೇಲೆ ಅದೇ ಸಂಕಲ್ಪದ ತನಕನೂ ಕೂಡ ಅದಕ್ಕೆ ಕಾರ್ಯಸಿದ್ಧಿ ಆಗೋವರೆಗೂ ಕೂಡ ಅದು ಒಂದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಮಧ್ಯದಲ್ಲಿ ಇನ್ಯಾರೋ ಬಂದರು, ಅಣ್ಣ ಅದನ್ನು ಬಿಡೋ ಇದನ್ನು ಮಾಡೋ, ಇಲ್ಲ ಅಂತಂದರೆ ಇದನ್ನು ಬಿಡೋ ಅದನ್ನು ಮಾಡೋಣ ಬಾ ಅಂತ ಹೇಳಿ ಪಕ್ಕ ಕರ್ಕೊಂಡೋದ್ರೆ ಒಂದು ಆ ಕೆಲಸನೂ ಕಾರ್ಯಸಿದ್ಧಿ ಆಗೋದಿಲ್ಲ, ಈ ಕೆಲಸನೂ ಕಾರ್ಯಸಿದ್ಧಿ ಆಗೋದಿಲ್ಲ. ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ ಅದೇ ಮಾರ್ಗದಲ್ಲಿ ಮುಂದುವರೆದು ಆ ಕೆಲಸ ಕಾರ್ಯಸಿದ್ಧಿ ಆಗೋವರೆಗೂ ಅದನ್ನ ಏನೇ ಆಗಿದ್ರೂ ಕೂಡ ಮತ್ತೊಂದಕ್ಕೆ ಕೈ ಹಾಕ್ತಕ್ಕಂಥದ್ದು ಬೇಡ. ಎರಡೂ ಕಡೆ ಕೈ ಸುಟ್ಕೊಳ್ತಕ್ಕಂಥದ್ದು ಇರುತ್ತೆ, ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗ್ತಕ್ಕಂಥದ್ದು ಇರುತ್ತೆ. ಅದಾದ ಮೇಲೆ ಇವತ್ತಿನ ದಿವಸ ತಾವು ಮನೆ ಒಳಗಡೆಯಿಂದ ಒಂದು ಸತಿ ಮನೆ ಹೊರಗಡೆ ಹೋದ ಮೇಲೆ ಮತ್ತೆ ಏನೋ ಮರ್ತುಬಿಟ್ಟೆ ಅಂತ ಹೇಳಿ ರಿಟರ್ನ್ ಬರ್ತಕ್ಕಂಥದ್ದು ಬೇಡ. ಆಚೆ ಕಡೆ ಹೋಗಬೇಕಾದ್ರೆ, ಮನೆಯಿಂದ ಆಚೆ ಕಾಲು ಇಡಬೇಕಾದ್ರೆ ಜವಾಬ್ದಾರಿಯುತವಾಗಿ ಏನನ್ನು ತೆಗೆದುಕೊಂಡು ಹೋಗಬೇಕೋ ಅದೆಲ್ಲವನ್ನೂ ಕೂಡ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಂಡು ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಒಂದು ಸತಿ ಮನೆಯಿಂದ ಆಚೆ ಹೋಗಿ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಂಡು ಬರೋವರೆಗೂ ಕೂಡ ಮತ್ತೆ ಅಗಲಗಲ ವಾಸ್ತುಗೃಹಕ್ಕೆ ವಾಪಸ್ ಕಾಲಿಡ್ತಕ್ಕಂಥದ್ದು ಬೇಡ. ಅಂದರೆ ಒಂದು ಸತಿ ತಾವು ಪ್ರಯಾಣ ಬೆಳೆಸಿದ ಮೇಲೆ ಮತ್ತೆ ಏನೋ ಮರ್ತೋದೆ ಅಂತ ವಾಪಸ್ ಬರ್ತಕ್ಕಂಥದ್ದು ಬೇಡ. ಇಂತಹದ್ದನ್ನು ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ತಂದುಕೊಳ್ತಕ್ಕಂಥವ್ರು ಇರ್ತೀರಿ. ಆಗ್ತಕ್ಕಂಥ ಕೆಲಸದಲ್ಲೂ ಕೂಡ ಕುಂಡಿತಗಳನ್ನು ತಾವು ಗಮನಿಸ್ತಕ್ಕಂಥವ್ರು ಇರ್ತೀರಿ. ಮತ್ತು ಒಂದಿಷ್ಟು ಸಮಸ್ಯೆಗಳನ್ನು ಎಲ್ಲೋ ಒಂದು ಕಡೆ ತಾವೇ ತಂದೊಡ್ಕೊಳ್ತಕ್ಕಂಥದ್ದು ಇರುತ್ತೆ. ಜೋಪಾನ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಹಸಿರು ವರ್ಣ, ಗ್ರೀನ್ ಕಲರು, ಹಸಿರು ವರ್ಣದಲ್ಲಿರ್ತಕ್ಕಂಥ ಒಂದು ಕರವಸ್ತ್ರನೋ ಇಲ್ಲಾಂದರೆ ಸಣ್ಣದೊಂದು ಬಟ್ಟೆ ಪೀಸ್ನಾದರೂ ಸ್ವಲ್ಪ ಜೊಪಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡ್ತಾ ಇದೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸೇರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಜೋಪಾನ. ಇವತ್ತು ತಾವು ಅಂದ್ಕೊಂಡಿರ್ತಕ್ಕಂಥ ಹಾಗೆ ನಿಮ್ಮ ಬದುಕಿರ್ತಕ್ಕಂಥದ್ದಲ್ಲ. ಇವತ್ತು ತಾವು ಒಂದಿಷ್ಟು ಆಲೋಚನೆಗಳಲ್ಲಿ ಮಗ್ನರಾಗಿರ್ತಕ್ಕಂಥವ್ರು ಇದ್ದೀರಿ. ಏನಪ್ಪ ಅಂತಂದರೆ, ಇವತ್ತು ನಾನು ಅದನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀನಿ, ಇದನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀನಿ, ಇಲ್ಲ ಅಂತಂದರೆ ಇಂಥದ್ದೊಂದು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಎಂಬತಕ್ಕಂಥ ಸಾಕಷ್ಟು ಆಲೋಚನೆಗಳಲ್ಲಿ ತಾವು ಕೂತ್ಕೊಂಡ್ಬಿಟ್ಟಿದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳಿಗೆ ತಕ್ಕನ ಹಾಗೆ ತಮ್ಮ ಶ್ರಮನೋ ಇಲ್ಲ ಅಂತಂದರೆ ತಮ್ಮ ಜೊತೆಲಿರ್ತಕ್ಕಂಥವರ ಒಂದು ಸ್ಪಂದನೆನೋ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರ್ತಕ್ಕಂಥದ್ದು ಇರುತ್ತೆ. ಸಾಕಷ್ಟು ಆಲಸ್ಯತನದಿಂದ ತಾವು ನಿಮ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ರೀತಿ ಇರ್ತಕ್ಕಂಥದ್ದು ಇರುತ್ತೆ. ಯಾಕೆ ಅಂತಂದರೆ ಈಗಾಗಲೇ ತಮಗೆ ಇದರ ಬಗ್ಗೆ ಒಂದು ಅನುಭವ ಆಗಿರಬೇಕು. ಬೆಳಗ್ಗೆ ಎದ್ದಾಗಲಿಂದನೇ ಏನೋ ಒಂದು ರೀತಿ ಮೈಕೈ ನೋವು, ಬಾಡಿ ಪೇಯ್ನ್ ಇರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇಯ್ನ್ ಇರ್ತಕ್ಕಂಥದ್ದಾಗಲಿ, ಆರೋಗ್ಯದ ಸಮಸ್ಯೆಗಳು ಕೂಡ ಒಂಚೂರು ಕಾಣ್ತಾ ಇರ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಎದುರಾಗಿರುತ್ತೆ. ಎಲ್ಲೋ ಒಂದು ಕಡೆ ದೇಹದಲ್ಲಿ ಶಕ್ತಿನೇ ಇಲ್ಲಪ್ಪ, ಏನೋ ಒಂಥರ ನಿಶಕ್ತಿ ಆಗಿರ್ತಕ್ಕಂಥದ್ದಿದೆ, ಆದಷ್ಟು ರೆಸ್ಟ್ ಮಾಡೋಣ, ಆರಾಮಾಗಿರೋಣ ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಮುಳುಗಿದ್ದೀರಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು. ಆದರೆ ಆಲೋಚನೆ ಮಾಡೋದ್ರಲ್ಲಿ ಏನು ಕಡಿಮೆ ಇಲ್ಲ. ಪ್ರಪಂಚನೇ ಗೆಲ್ಲೋ ಅಷ್ಟರ ಮಟ್ಟಿಗೆ ಆಲೋಚನೆಯನ್ನು ಮಾಡ್ತಾ ಇರ್ತೀರಿ. ಇರಲಿ, ಆದರೆ ಒಂದಂತೂ ಹೇಳ್ತೀನಿ, ಮಾರ್ಗದರ್ಶನ ನೀಡ್ತಾ ಇರತಕ್ಕಂಥ ರೀತಿ ಹೀಗಿದೆ. ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಬಾಧಿಸ್ತಕ್ಕಂಥದ್ದು ಇರುತ್ತೆ, ದೇಹ ನಿತ್ರಾಣ ಆಗ್ತಕ್ಕಂಥದ್ದು ಇರುತ್ತೆ, ಸುಸ್ತಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಆದಷ್ಟು ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು ಬೇಡ, ಅತಿಯಾಗಿ ಸ್ಟ್ರೆಸ್ ಮಾಡ್ಕೊಳ್ತಕ್ಕಂಥದ್ದು ಬೇಡ. ತಾವು ಆದಷ್ಟು ಸ್ವಲ್ಪ ಸಮಾಧಾನದಿಂದ ಇರ್ತಕ್ಕಂಥ ಕೆಲಸವನ್ನೇ ನೆಮ್ಮದಿಯಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅತಿಯಾದ ಟೆನ್ಷನ್ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಇವತ್ತಿನ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ ಅಂತಲೇ ಹೇಳ್ತೀನಿ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನೇ ಆದರೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಒಂದು ಚೂರು ತುಳಸಿ ಮತ್ತು ದೊಡ್ಡಪತ್ರೆ ಸೊಪ್ಪು ಮತ್ತು ತುಳಸಿ, ಅದಕ್ಕೆ ಒಂದೇ ಒಂದು ಚೂರು ಚಕ್ಕೆ, ಇದಿಷ್ಟನ್ನು ಕೂಡ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೊಂದೇ ಒಂದು ಚೂರು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಅದನ್ನು ಕುಡಿತಕ್ಕಂಥದ್ದು ಬಹಳ ಉತ್ತಮ. ದೊಡ್ಡಪತ್ರೆ ಸೊಪ್ಪು, ತುಳಸಿ, ಒಂಚೂರು ಚಕ್ಕೆ, ಅದಕ್ಕೊಂಚೂರು ಲೈಟಾಗಿ ನಿಂಬೆಹಣ್ಣು, ಇದನ್ನು ಸೇವನೆಯನ್ನು ಮಾಡೋದ್ರಿಂದ ದೇಹಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಆಗುತ್ತೆ. ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಒಂದು ರೀತಿ ಸ್ಟ್ರೆಂತ್ ಇದ್ದಾಗಿರುತ್ತೆ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಆಸಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಸ್ವಲ್ಪ ನಿಮ್ಮ ಆಲೋಚನೆಗಳಿಗೂ ಕೂಡ ಮತ್ತು ನಿಮ್ಮ ಬುದ್ಧಿಶಕ್ತಿನೂ ಕೂಡ ಚುರುಕಾಗ್ತಕ್ಕಂಥದ್ದಿರುತ್ತೆ. ಇಲ್ಲಪ್ಪ, ನಾನು ಕೂಜಾಗದಲ್ಲಿ ಕೂತಂತೆ ಅದು ಬೇಡ, ಏನಾದರೂ ಇದು ಕೆಲಸ ಮಾಡೋಣ ಅನ್ನೋ ರೀತಿ ಭಾವನೆ ಬರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯವನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಲ್ಲಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನ, ಅದರ ಚಲನವಲನ ಇದೆಲ್ಲವನ್ನೂ ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಬಹಳ ಜೋಪಾನ ಅಂತಲೇ ಹೇಳ್ಬೋದು. ವ್ಯಾಪಾರ ಕ್ಷೇತ್ರ ಆಗಲಿ, ಉದ್ಯೋಗ ಕ್ಷೇತ್ರ ಆಗಲಿ, ಅದರಲ್ಲಿ ಒಂದಿಷ್ಟು ಅಭಿವೃದ್ಧಿನ ಕಂಡುಕೊಳ್ತಕ್ಕಂಥದ್ದಾಗಲಿ, ಇದು ಯಾವುದೂ ಕೂಡ ಅಷ್ಟಾಗಿ ಸಮಂಜಸವಾಗಿರತಕ್ಕಂಥದ್ದಲ್ಲ. ಇವತ್ತಿನ ದಿವಸ ವ್ಯಾಪಾರದ ಜಾಗದಲ್ಲೂ ಅಷ್ಟು ಎಲ್ಲೋ ಒಂದು ಕಡೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ತಾವು ಆದಾಯವನ್ನು ನೋಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಆ ಒಂದು ಸೇಲ್ ಆಗ್ತಕ್ಕಂಥದ್ದಾಗಲಿ, ಇದು ಯಾವುದೂ ಕೂಡ ಅಷ್ಟಾಗಿ ನೆಮ್ಮದಿಯುತವಾಗಿರ್ತಕ್ಕಂಥದ್ದಲ್ಲ. ನೀವು ಅಂದ್ಕೊಂಡಷ್ಟರ ಮಟ್ಟಿಗೆ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಅದರ ಜೊತೆಗೆ ಸ್ವಲ್ಪ ಮಾನಸಿಕ ಒತ್ತಡಕ್ಕೂ ಕೂಡ ಒಳಗಾಗ್ತೀರಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಏನು ಕೆಲಸ ಮಾಡಿಲ್ಲ ಅಂತಂದ್ರೂ ಕೂಡ, ತಪ್ಪೇ ಮಾಡಿಲ್ಲ ಅಂತಂದ್ರೂ ಕೂಡ ಪಶ್ಚಾತ್ತಾಪ ಪಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಯಾಕೆ ಅಂತಂದರೆ ರಾಶ್ಯಾಧಿಪತಿ ಶನಿ ಪರಮಾತ್ಮ ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಶನೈಶ್ಚರನ ಅನುಗ್ರಹ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ತಾವು ಶನಿ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಪರಮೇಶ್ವರನ ಅನುಗ್ರಹವೂ ಕೂಡ ನಿಮಗೆ ಬೇಕಾಗಿರ್ತಕ್ಕಂಥದ್ದಿದೆ. ಹಾಗಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಶನಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಮರೀದಿರ ಹೋಗಿ ಬನ್ನಿ. ಏನು ಸಮಯ ಇದು, ಏನೇ ಇದು ಕೆಲಸ ಇದ್ರೂ ಕೂಡ ಪರವಾಗಿಲ್ಲ, ರಾತ್ರಿವರೆಗೂ ಸಮಯ ತಗೊಳ್ಳಿ. ಯಾವುದಾದ್ರೂ ಒಂದು ಕ್ಷಣನಾದ್ರೂ ಕೂಡ ಶನಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಹೋಗಿ ಬರ್ತೀವಿ ಅಂತ ಹೇಳಿ ಈಗಲೇ ಮನಸ್ಸಲ್ಲಿ ಅಂದ್ಕೊಂಡು ಹೋಗಿ ಬನ್ನಿ. ಹೋಗಬೇಕಾದ್ರೆ ತಾವು ಭಗವಂತನಿಗೆ ಬಹಳ ವಿಶೇಷವಾಗಿ ಎಳ್ಳುಬತ್ತಿ ದೀಪವನ್ನು ಹಚ್ಚತಕ್ಕಂಥದ್ದು ಬಹಳ ಉತ್ತಮ ಶನಿ ಪರಮಾತ್ಮನಿಗೆ. ಯಾಕೆ ಅಂತಂದರೆ ಎಳ್ಳುಬತ್ತಿ ದೀಪವನ್ನು ಹಚ್ಚೋದ್ರಿಂದ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಶನಿ ಪರಮಾತ್ಮನ ಅನುಗ್ರಹ ಆದಷ್ಟು ಬೇಗ ನಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಅಂತ ನಾನು ಹೇಳಿದೆ. ಹೇಗಿರುತ್ತೆ ಅಂತಂದರೆ ನಿಮ್ಮ ಪರಿಸ್ಥಿತಿ ಇವತ್ತಿನ ದಿವಸ ಜಗಳ ಯಾರೋ ಮಾಡ್ತಾರೆ. ಅದೇ ಹೇಗೆ ಅಂತಂದರೆ, ಈಗ ಇದರ ತದ್ಭವ ರೂಪದಲ್ಲಿರ್ತಕ್ಕಂಥದ್ದು. ಈ ತತ್ಸಮ ತದ್ಭವದ ರೂಪ ನೋಡೋದಾದರೆ ನಾವು ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅನ್ನೋ ರೀತಿ ನಿಮ್ಮ ಪರಿಸ್ಥಿತಿ ಏನಾಗೋಗಿದೆ ಅಂತಂದರೆ, ಇಬ್ಬರ ಜಗಳ ಆದರೆ ಪಶ್ಚಾತ್ತಾಪ ನಿಮಗೆ, ಸಮಸ್ಯೆ ನಿಮಗೆ. ಯಾಕೆ ಅಂತಂದರೆ ಜಗಳ ಆಡಬೇಕಾದ್ರೆ ಆ ಜಾಗದಲ್ಲಿ ನೀವು ಇದ್ರಲ್ಲ, ಆ ಕ್ಷಣ ನಿಮ್ಮ ಮೇಲೆ ನಿಮಗೆ ಅರಿವಿಲ್ದಿರೋ ಒಂದಿಷ್ಟು ಆಪಾದನೆಗಳನ್ನು ಒಪ್ಕೊಳ್ತಕ್ಕಂಥದ್ದು ಇರುತ್ತೆ. ಮಕರ ರಾಶಿನಲ್ಲಿರ್ತಕ್ಕಂಥವ್ರು ಇಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ಇಲ್ಲ ಅಂತಂದರೆ ಅವರೇನೋ ಜಗಳ ಆಡ್ತಾ ಇರ್ತಾರೆ, ಮಧ್ಯದಲ್ಲಿ ಆ ಒಂದು ಜಗಳನ ಸಮಾಧಾನ ಮಾಡಬೇಕು ಅಂತ ಹೇಳಿ ತಾವು ಮಧ್ಯಕ್ಕೆ ಹೋಗ್ತೀರಿ, ಅಲ್ಲೂ ಸಮಸ್ಯೆಗಳನ್ನು ತಂದುಟ್ಕೊಳ್ತೀರಿ. ಇವತ್ತಿನ ದಿವಸ ಏನಂದರೆ ಮಕರ ರಾಶಿನಲ್ಲಿರ್ತಕ್ಕಂಥವ್ರು ತಾವು ನಮ್ಮದು ಎಷ್ಟಿದೆಯಪ್ಪ, ನಮ್ಮ ಕೆಲಸ ಏನಿದೆ ಅದಷ್ಟನ್ನು ಮಾಡ್ಕೊಂಡು ಮುಂದುವರಿಯೋಣ ಅನ್ನೋ ಒಂದು ಮನೋಭಾವ ನಿಮಗಿದ್ರೆ ಇರೋದ್ರಲ್ಲಿ ಒಂದಿಷ್ಟು ನೆಮ್ಮದಿ. ಅದನ್ನು ಬಿಟ್ಟು ನನ್ನ ಜೊತೆ ಮತ್ತೊಬ್ಬರದು ಇರಲಿ, ಅವ್ರದ್ದೂ ಇರಲಿ, ಇವ್ರದ್ದೂ ಇರಲಿ ಅಂತ ಹೇಳಿ ಅವ್ರ ಮಧ್ಯೆನೂ ನಾವು ಮಧ್ಯಕ್ಕೆ ಹೋಗೋದಾದರೆ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಜೋಪಾನವಾಗಿ ದೂರಬಾರ ಪ್ರಯಾಣ ಎಲ್ಲೂ ಕೂಡ ಮಾಡಿದ್ರೆ ನೆಮ್ಮದಿಯಾಗಿ ವಾಸ್ತುಗೃಹದಲ್ಲೇ ಕುಟುಂಬದವ್ರ ಜೊತೆನೇ ಒಂದಿಷ್ಟು ಕಾಲ ಕಳೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ನಿಮ್ಮ ನೆಮ್ಮದಿ ಬೇರೆ ಎಲ್ಲೂ ಇಲ್ಲ, ನಿಮ್ಮ ವಾಸ್ತುಗೃಹದಲ್ಲೇ ಇದೆ. ಹಾಗಾಗಿ ನಿಮಗಿರ್ತಕ್ಕಂಥ ನೆಮ್ಮದಿಯುತವಾಗಿರ್ತಕ್ಕಂಥ ಜಾಗ ವಾಸ್ತುಗೃಹವಾಗಿರೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥವ್ರೆಲ್ಲರ ಜೊತೆ ಸುಖ ಶಾಂತಿ ನೆಮ್ಮದಿಯಿಂದ ಇರಿ, ಸಂತೋಷವಾಗಿರಿ. ಶನಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಮಾತ್ರ ಹೋಗಿ ಬರ್ತಕ್ಕಂಥದ್ದನ್ನು ಮರಿಬೇಡಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿಗೆ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕುಂಭಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸಿಗೆ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಬಹಳ ವಿಭಿನ್ನವಾಗಿದೆ. ಒಂದು, ಬಲಭಾಗಕ್ಕೂ ಅದರ ಚಲನವಲನ ಇಲ್ಲ ಸಂಪೂರ್ಣವಾಗಿ ಎಡಭಾಗಕ್ಕೂ ಅದರ ಚಲನವಲನ ಇಲ್ಲ. ಬಲಗಡೆನೂ ಹೋಗುತ್ತೆ, ಎಡಗಡೆನೂ ಬರುತ್ತೆ, ಬಲಗಡೆನೂ ಹೋಗುತ್ತೆ, ಎಡಗಡೆನೂ ಬರುತ್ತೆ. ಇದನ್ನು ನಾವು ಗಮನಿಸಿ ತಿಳಿಸೋದಾದರೆ ಕುಂಭರಾಶಿನಲ್ಲಿರ್ತಕ್ಕಂಥವ್ರ ಮನಸ್ಥಿತಿ ಇವತ್ತಿನ ದಿವಸ ಆ ರೀತಿ ಇದೆ. ದ್ವಂದ್ವ ಆಲೋಚನೆಗಳಿಂದ ಕೂಡಿರತಕ್ಕಂಥದ್ದು ಇದೆ. ನಿಮ್ಮ ಮನಸ್ಸು ಕೂಡ ಮಿಶ್ರ ಮನಸ್ಥಿತಿ ಆಗಿರತಕ್ಕಂಥದ್ದಿದೆ. ಏನಪ್ಪ ಅಂತಂದರೆ, ಏನೇ ವಿಚಾರ ಬರಲಿ, ಸಣ್ಣ ವಿಚಾರ ಆದ್ರೂ ಕೂಡ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಆದರೆ ನೆಗೆಟಿವ್ನೇ ಜಾಸ್ತಿ ಆಲೋಚನೆ ಮಾಡ್ತಾ ಇದ್ದೀರಿ ಇವತ್ತಿನ ದಿವಸ ಕುಂಭರಾಶಿನಲ್ಲಿರ್ತಕ್ಕಂಥವ್ರು. ಯಾಕೆ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ನಾನೇ ಕೇಳ್ತಾ ಇದ್ದೀನಿ ನಿಮ್ಮನ್ನ ನೋಡಿ. ಯಾಕೆ ಅಂತ ಇದರ ಪ್ರಶ್ನೆನ ತಾವು ನನಗೆ ಕೇಳಬೇಕು. ಯಾಕೆ ಇವ್ರುಗಳೇ ಇವತ್ತಿನ ದಿವಸ ಬರೀ ನೆಗೆಟಿವ್ ಆಲೋಚನೆ ಬರುತ್ತೆ ಅಂತ ತಾವು ಯಾಕೆ ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳ್ತಾ ಇದ್ದೀನಿ ನೋಡಿ. ಇದೆಂಥ ವಿಸ್ಮಯ, ಎಷ್ಟು ಇನ್ನೆಂಥ ವಿಚಿತ್ರ ಅಂತ ಹೇಳ್ಬೋದು. ಹಾಗಾಗಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ತುಳಸಿ ಕಟ್ಟೆ ಹತ್ರ ಹೋಗಿ 1 ಸ್ಪೂನ್ ಹಾಲು, 1 ಸ್ಪೂನ್ ಮೊಸರು, 1 ಚೂರು ನೀರು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ.
ಅದರ ಜೊತೆಗೆ ಆ ತುಳಸಿ ಆ ಗಿಡ ಏನಿರುತ್ತಲ್ಲ ಆ ಗಿಡವನ್ನು ಸಂಪೂರ್ಣವಾಗಿ ನೀರಲ್ಲಿ ಒಂಚೂರು ಆ ಗಿಡದ ಮೇಲೆ ಚಿಮುಕಿಸಿ ಒಂದೇ ಒಂದು ಎಲೆ ಕಿತ್ತತಕ್ಕಂಥದ್ದು ಬೇಡ. ಆ ಒಂದು ಎಲೆ ನಿಮ್ಮ ಹಸ್ತದ ಹತ್ರ ಈ ರೀತಿಯಾಗಿ ಆ ಗಿಡದಲ್ಲೇ ಇರಬೇಕು. ಎಲೆ ಕಿತ್ತತಕ್ಕಂಥದ್ದಲ್ಲ, ಆ ಹಸ್ತದ ಮೇಲೆ ಎಲೆ ಇದ್ದು ಆ ಎಲೆಯ ಮೇಲೆ ಒಂದು ಉದ್ಧರಣೆ ನೀರನ್ನು ಹಾಕಿ ಆ ನೀರನ್ನು ತಾವು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಅಂತಂದರೆ ಆ ಎಲೆ ಇದ್ದಾಗ ನಿಮ್ಮ ಕೈಗೆ ನೀರು ಬಿಡಬೇಕು, ಆ ಎಲೆ ಇದ್ದಾಗಲೇ ತಾವು ಸೇವಿಸ್ತಕ್ಕಂಥದ್ದಲ್ಲ, ಅದು ಅಪವಿತ್ರ ಆಗುತ್ತೆ ಮತ್ತು ಎಂಜಿಲಾಗ್ತಕ್ಕಂಥದ್ದು ಇರುತ್ತೆ. ಆ ಕೆಲಸವನ್ನು ಮಾಡಬೇಡಿ. ಆದರೆ ನಿಮ್ಮ ಅಂಗೈನ ಮಧ್ಯಭಾಗದಲ್ಲಿ ಆ ಎಲೆ ಇದ್ದಾಗೆ ಒಂದು ಉದ್ಧರಣೆ ನೀರು ಹಾಕ್ಕೊಂಡು ಅದನ್ನು ಪಕ್ಕಕ್ಕೆ ತೆಗೆದುಕೊಂಡು ಅದಾದ ಮೇಲೆ ತಾವು ಆ ತೀರ್ಥವನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ದೇವಿಯ ಸಂಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ. ಶ್ರೀ ವಿಷ್ಣು ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಸಿಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳಲ್ಲಿರತಕ್ಕಂಥ ಮಿಶ್ರ ಆಲೋಚನೆಗಳು ದೂರ ಆಗುತ್ತೆ, ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತೆ, ಪಾಸಿಟಿವ್ ವೈಬ್ಸ್ ನಿಮಗೆ ಕ್ರಿಯೇಟ್ ಆಗುತ್ತೆ, ಪಾಸಿಟಿವಿಟಿ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತಕ್ಕಂಥದ್ದಿರುತ್ತೆ. ಈ ಒಂದು ಚಿಕ್ಕ ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸೋದಾದ್ರೆ ಮಾತನಾಡ್ತಕ್ಕಂಥ ಮನಸ್ಸಿನ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನ ನಾವು ಗಮನಿಸಿ ತಿಳಿಸೋದಾದ್ರೆ ಬಹಳ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಶ್ರೀ ಕೃಷ್ಣ ಪರಮಾತ್ಮನ ಅನುಗ್ರಹ ನಿಮಗಿದೆ. ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಏನಕ್ಕೆ ಅಂತಂದರೆ ಒಂದು ಮನುಷ್ಯನಿಗೆ ಭಯ ಜಾಸ್ತಿ, ಆದರೆ ಇವತ್ತಿನ ದಿವಸ ಮೀನರಾಶಿ ನಡತಕ್ಕಂಥವ್ರಿಗೆ ಭಯ ಇಲ್ಲ. ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳಾಗಲಿ, ಇವತ್ತಿನ ದಿವಸ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಶಕ್ತಿ ಏನಪ್ಪ ಅಂತಂದರೆ ಇವತ್ತಿನ ದಿವಸ ನಿಮ್ಮ ಭಾವನೆಗಳು ಈ ರೀತಿ ಇರುತ್ತೆ. ಏನಾಗುತ್ತೋ ಆಗಲಪ್ಪ, ನಾನು ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೇಬೇಕು, ಏನಾಗುತ್ತೋ ಆಗಲಪ್ಪ, ನಾನಿದ್ದೀನಿ, ನಡ್ರಿ ಮುಂದೆ ಹೋಗೋಣ ಅನ್ನೋ ಒಂದು ಮನಸ್ಥಿತಿ ನಿಮಗಿರುತ್ತೆ. ಆದರೆ ಅತಿಯಾದ ಆತ್ಮನಂಬಿಕೆ ಬೇಡ, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬೇಡ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಮನೆ ದೇವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸಿ ಅವರ ಅನುಗ್ರಹವನ್ನು ಪಡ್ಕೊಂಡು ಹೋಗಿದ್ದೆ ಆದರೆ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಸ್ಯೆಗಳನ್ನು ಕೂಡ ತಾವು ದೂರ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಸುಖ ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಎಲ್ಲ ಕೆಲಸಗಳನ್ನು ಕೂಡ ಆದಷ್ಟು ಈಸಿಯಾಗಿ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥವ್ರು ಇರ್ತೀರಿ. ಇವತ್ತಿನ ದಿವಸ ಮೀನರಾಶಿನಲ್ಲಿರ್ತಕ್ಕಂಥವ್ರು ತಾವು ಏನೊಂದು ಕೆಲಸ ಆದ್ರೂ ಕೂಡ ಹೂವಿನ ಸರದ್ದಷ್ಟೇ ತಾವು ಈಸಿಯಾಗಿ ಕೆಲಸ ಮಾಡ್ಕೊಂಡ್ಬಿಡ್ತೀರಿ. ಅಂತಂದರೆ ಒಂದು ಹೂವಿನ ಎತ್ತಿದ್ರೆ ಎಷ್ಟು ಸರಾಗವಾಗಿ ಬರುತ್ತೋ ಅಷ್ಟೇ ನೆಮ್ಮದಿಯಾಗಿ, ಒಂದು ಚೂರನ್ನು ಕೂಡ ಸ್ಟ್ರೆಸ್ ಇಲ್ದಿರ, ಟೆನ್ಷನ್ ಇಲ್ದಿರ ಆ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ಸದಾಕಾಲ ನಿಮಗಿರಲಿ ಅಂತ ನಾನು ಕೂಡ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಶಾರದೆಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ.
ದೇವಗೆ ಶರಣಾದೆ ಗೋವಿಂದನ ಭಕ್ತರ. ಶಂಕರ ಪರಂಪರೆಯನ್ನು, ಗುರುಗಳನ್ನು, ಗುರು ಪರಂಪರೆಯನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಗುರು ಎಂಬತಕ್ಕಂತಹ ಪದಕ್ಕೆ ಅಂತಹದ್ದೊಂದು ಅದ್ಭುತವಾದಂಥ ಶಕ್ತಿ ಇದೆ. ಅಂತಹದ್ದೊಂದು ಶಕ್ತಿ ಇದೆ. ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸ್ತಕ್ಕಂಥ ಶಕ್ತಿ ಒಬ್ಬ ಗುರುವಿಗಲ್ದಿರ ಮತ್ತೆ ಯಾರಿಗೂ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ ಗುರುಕಲ್ಪನೆ, ಗುರುವಿನ ವಿಶೇಷತೆ, ಅದರಲ್ಲೂ ದೀಕ್ಷಿತರ ಕುಟುಂಬದಲ್ಲಿ ಸಾಕ್ಷಾತ್ ಸಾಂಬ ಸದಾಶಿವ ಉದಯೋನ್ಮುಖನಾಗ್ತಕ್ಕಂಥದ್ದು, ಆತ ಜನ್ಮಿಸ್ತಕ್ಕಂಥದ್ದು ಅಂದರೆ ಇದು ಸಾಮಾನ್ಯವಲ್ಲ. ತಪಸ್ಸಿನ ಫಲ ಇದೆಯಲ್ಲ, ಅದು ಯಾರೊಬ್ಬರ ಸ್ವಂತವಲ್ಲ. ಯಾರು ಬೇಕಾದ್ರೂ ತಪಸ್ಸನ್ನು ಮಾಡಬಹುದು. ಆದರೆ ತಪಸ್ಸನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ತನ್ನನ್ನು ತಾನು ಮರೆತು ನಾನು ಏನಕ್ಕಾಗಿ ತಪಸ್ಸು ಮಾಡ್ತಿದ್ದೀನಿ ಎಂಬತಕ್ಕಂಥದ್ದನ್ನು ಅದನ್ನೂ ಮರೆತು ತಪಸ್ಸು ಮಾಡಿದಾಗ ಮಾತ್ರ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಯಾಕೆಂದರೆ ಭಗವಂತನ ಮುಂದೆ ನಿಂತು ನನಗೇನು ಬೇಕು ಎಂಬತಕ್ಕಂಥದ್ದನ್ನು ಕೇಳೋದಕ್ಕಿಂತ ಭಗವಂತ ನಮಗೇನು ಕೊಡಬೇಕು ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಅಂತಹ ನಿಟ್ಟಿನಲ್ಲೇ ದೀಕ್ಷಿತರದ ಕುಟುಂಬ ಅಂದು ತಪಸ್ಸನ್ನು ಆಚರಿಸಿತು. ಹಾಗೆ ಅದಕ್ಕೆ ಒಲಿದಂತಹ ಸಾಂಬ ಸದಾಶಿವ ಪುತ್ರನಾಗಿ ಮನೆಗೆ ಬಂದ. ಇಷ್ಟೊಂದು ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂಥ ರೀತಿ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡಿದ. ಚಿದಂಬರ ಮಹಾಸ್ವಾಮಿಗಳಾಗಿ ಅವತರಿಸಿ ಸಾಕಷ್ಟು ಪವಾಡಗಳನ್ನು ನಡೆಸ್ತಿರ್ತಕ್ಕಂಥ, ಇವತ್ತಿಗೂ ಪವಾಡಗಳು ನಡೀತಿರ್ತಕ್ಕಂಥ, ಹಿಂದೆ ಇದರ ಚರಿತ್ರೆಯನ್ನು ಹೇಳುವಾಗ ಒಂದು ವಿಶೇಷ ಹೇಳಿದರು. ಹಿಂದೆ ಇದು ಪೂರ್ವದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ, ಅಂದು ಆ ಗ್ರಾಮದಲ್ಲಿದ್ದಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಇಂದು ಹೊಸದಾದಂತಹ ಗುರುಗಳ ಹೊಸದಾದಂತಹ ಈ ಒಂದು ನಗರ, ಈ ಹೊಸದಾದಂಥ ಈ ಸಾಮ್ರಾಜ್ಯದಲ್ಲಿ ಪುನಃ ಗುರುಗಳು ಇಲ್ಲಿ ಪ್ರತಿಷ್ಠಾಪನೆ ಆದಮೇಲೆ, ಸಾಲಿಗ್ರಾಮ ಶಿಲೆ ಒಂದು ಪ್ರತಿಷ್ಠಾಪನೆ ಆದಮೇಲೆ, ಶಿವಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಆಗಿ ನಿತ್ಯ ಪೂಜೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಅದು ಮತ್ತಷ್ಟು ಪವಾಡಗಳು ಹಾಗೇ ನಡೀತಾ ಬಂದಿದೆ. ಅಂದರೆ ಗುರು ಎಂಬತಕ್ಕಂಥ ಪದ ಇದೆ ಎಂಬತಕ್ಕಂಥ ಅದರ ನಂಬಿಕೆ ಮತ್ತು ಅದರ ಒಂದು ಆಚರಣೆ ಎಲ್ಲಿ ಪ್ರತಿನಿತ್ಯ ಗುರುಗಳಿಗೆ ವಿಶೇಷವಾದಂತಹ ಸೇವೆ ಸಲ್ಲುತ್ತೋ, ಹಾಗೆ ಆ ವಂಶಜರು ಎಲ್ಲಿವರೆಗೂ ಆ ವಂಶವನ್ನು ಉಳಿಸ್ಕೊಂಡು, ಹಾಗೆ ಆ ವಂಶವನ್ನು ಉದ್ಧಾರ ಮಾಡಿಕೊಂಡು ಪ್ರತಿಯೊಬ್ಬರು ಸಹಿತ ಅವರವರ ಆದ್ಯ ಕರ್ತವ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಾರೋ ಆ ಸಾನ್ನಿಧ್ಯಗಳು ಅಷ್ಟೇ ಪವಾಡಗಳನ್ನು ನಡೆಸ್ತಾ ಬರುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಒಂದು ವಂಶಸ್ಥರು ಪ್ರತಿಯೊಬ್ಬರು ಸಹಿತ ನಮ್ಮೊಂದಿಗಿದ್ದು ಅಂದಿನಿಂದ ಇಂದಿನವರೆಗೂ ನಿರಂತರವಾದಂತಹ ಈ ಧಾರ್ಮಿಕ ಸೇವೆಯಲ್ಲಿ ಅವರನ್ನು ತಮ್ಮನ್ನು ತಾವು ತೊಡಗಿಸ್ಕೊಂಡು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಈ ಒಂದು ವಿಶೇಷವಾದಂಥ ಕಾಯಕವನ್ನು ಮಾಡ್ತಾ ಇರೋದ್ರಿಂದ ಚಿದಂಬರ ಮಹಾಸ್ವಾಮಿಗಳ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲೂ ಆ ವಿಶೇಷವಾಗಿರ್ತಕ್ಕಂಥ ಚಿದಂಬರನ ಉಪಾಸನೆ, ಆ ಚಿದಂಬರನ ಆರಾಧನೆ, ಚಿದಂಬರನಿಗೆ ಬರ್ತಕ್ಕಂಥ ಪ್ರತಿ ವರ್ಷದ ಅನುಷ್ಠಾನದ ಫಲ, ಹಾಗೆ 9 ದಿವಸದ ನಿರಂತರ ಅನುಷ್ಠಾನ, ಇದೆಲ್ಲವೂ ಸಹಿತ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಹಾಗೆ ಈ ಭಾಗದಲ್ಲಿರ್ತಕ್ಕಂಥವ್ರು ಮೊದಲೇ ಉತ್ತರ ಕರ್ನಾಟಕ ಈ ಭಾಗಕ್ಕೆ ಸಾಧು ಸಂತರಿಗೆ, ಗುರುಗಳಿಗೆ ಹೆಚ್ಚು ಸ್ಥಾನಮಾನವನ್ನು ಕಲ್ಪಿಸುವಂತಹದ್ದು. ಯಾರೊಬ್ಬರಾದರೂ ಸಹಿತ ಗುರು ಒಬ್ಬ ಮುಂದೆ ಇದ್ದ ಅಂದರೆ ಆತನ ಹಿಂದೆ ನಿಂತು ಅವರ ಅನುಗ್ರಹವನ್ನು ಪಡಿಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಭಕ್ತರು ನಿಂತುಕೊಳ್ತಾರೆ. ಅಂತಹ ಭಕ್ತರು ಇರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಚಿದಂಬರ ಮಹಾಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇಲ್ಲಿನ ವಂಶಜಗೂ ಅಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಂಶದ ಉದ್ಧಾರಕ್ಕೆ ಮಾಡ್ತಕ್ಕಂಥ ವಂಶೋದ್ಧಾರಕ ಅಂದರೆ ಆ ವಂಶವನ್ನು ಉದ್ಧಾರ ಮಾಡ್ತಾ ವಂಶದಲ್ಲಿರ್ತಕ್ಕಂಥವ್ರ ಜವಾಬ್ದಾರಿಯನ್ನು ಹೊತ್ತು ತಮ್ಮ ಕಾಯಕವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಚಿದಂಬರ ಸ್ವಾಮಿಗಳ ವಂಶಜರಿಗೂ ಸಹಿತ ಎಲ್ಲರಿಗೂ ಒಳಿದಾಗಲಿ, ಗುರುವಿನ ಅನುಗ್ರಹ ಇರಲಿ. ಹೀಗೆ ಪ್ರತಿಯೊಬ್ಬರ ಆಡುವ ಮಾತಿಗೂ ಒಂದು ವಿಶೇಷವಾದಂಥ ಅದ್ಭುತವಾದಂಥ ಶಕ್ತಿ ಆ ತಾಯಿ ಶಾರದೆ ನಾಲಿಗೆ ಮೇಲೆ ನಿಂತು ಬರ್ತಕ್ಕಂಥ ಜನಗಳ ಸಾಮಾನ್ಯರ ಕಷ್ಟ ಹೇಳಿದಾಗ ಆ ಕಷ್ಟವನ್ನು ಬಗೆಹರಿಸುವಂಥ ಶಕ್ತಿ ಇಲ್ಲಿರ್ತಕ್ಕಂಥ ವಂಶಜಕರಿಗೆ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅವರು ಬರೋ ತನಕ ಎಲ್ಲರ ಮುಖ ಸಣ್ಣಾಗಿತ್ತು. ಅವ್ರು ಯಾವಾಗ ಮಾದ್ವಾರಕ್ಕೆ ಬಂದರು ಎಲ್ಲರ ಮುಖ ನಗು ಆತಿಲ್ಲ, ಎಲ್ಲರೂ ಆನಂದದಿಂದ ಕುಣಿದಾಡಲಿಕ್ಕೆ ಇಲ್ಲ. ಅದೇ ಆನಂದ ಗುರೂಜಿಯವರ ಮಹತ್ವ. ಯಾರಾದರೂ ಬಂದು ಹಂಗೆ ಕುಣಿಯೋದಿಲ್ಲ ಯಾರು. ಹೋದ ವರ್ಷ ಇಲ್ಲಿ ಬನಶಂಕರಿ ಕ್ಷೇತ್ರಕ್ಕೆ ಬಂದಿದ್ದರು. ಈ ವರ್ಷ ನಾವು ಅವ್ರು ಬಂದದ್ದು ಅದನ್ನೆಲ್ಲ ನಾವೆಲ್ಲ ಟಿ ವಿ ಒಳಗೆ ನೋಡ್ತಿದ್ವಿ. ಇವತ್ತು ಚಿದಂಬರ ಸ್ವಾಮಿಗಳು ಏನು ಮಾಡ್ಯಾರ, ನಾವು ಅವ್ರನ್ನ ಪ್ರತ್ಯಕ್ಷ ನೋಡ್ರಿ ಅಂತ ಇಲ್ಲಿ ಕರೆಸ್ಕೊಂಡಾರ. ಆವಾಗ ಚಿದಂಬರ ಮಹಾಸ್ವಾಮಿಗಳು ಇದ್ದಾಗೂ ಸಹಿತ ಭಾಳ ಅತ್ಯಂತ ಅವರು ಮೂರು ಲೋಕದ ಒಡೆಯ ಇದ್ದರೂ ಸಹಿತ ಶಂಕರ ಭಾರತಿ ಸ್ವಾಮಿಗಳು ಬರಲಿ, ಯಾವುದೇ ಸ್ವಾಮಿಗಳು ಬಂದರೆ ಅವ್ರನ್ನ ಅತ್ಯಂತ ವಿನಯಪೂರ್ವಕವಾಗಿ ಕರ್ಕೊಂಡು ಬಂದು ಒಂದು ಯೋಗ್ಯವಾದ ಆಸನದ ಮೇಲೆ ಕೂಡಿಸಿ ಅವ್ರ ಪಾದ ಪೂಜೆ ಮಾಡ್ತಿದ್ರಂತೆ. ಅದಕ್ಕೆ ಅಂಥ ಆನಂದ ಗುರೂಜಿಯವರು ಇವತ್ತು ನಮ್ಮೆಲ್ಲರಿಗೂ ದರ್ಶನ ಕೊಟ್ಟದ್ದು ನಿಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೋಬೇಕು. ಚಿದಂಬರ ಕ್ಷೇತ್ರದ
ದಂಡಪಾಣಿ ದೀಕ್ಷಿತರಿಗೂ ಹಾಗೂ ನಟೇಶ್ ದೀಕ್ಷಿತರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ದೀಕ್ಷಿತ ಕುಟುಂಬಗಳಿಗೂ ಚಿದಂಬರ ಶ್ರೀಗಳ ಸಂಪೂರ್ಣ ಅನುಗ್ರಹ ಇರಲಿ. ಅಂದು ಚಿದಂಬರ ಶ್ರೀಗಳು ಸಾಕಷ್ಟು ಪವಾಡಗಳನ್ನೇ ನಡೆಸಿದ್ರು. ಅಂದಿನಿಂದ ಇಂದಿನವರೆಗೂ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಚಿದಂಬರ ದೀಕ್ಷಿತರಿರ್ತಕ್ಕಂಥ ಚಿದಂಬರ ಶ್ರೀಗಳು ಅವರು ಬರ್ತಕ್ಕಂತಹ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಅವರ ಮನೋಕಾಮನೆಗಳನ್ನು ಸಿದ್ಧಿಸ್ತಾ ಇದ್ದಾರೆ. ಅತ್ತ ತಾಯಿ ರೇಣುಕಾ ಎಲ್ಲಮ್ಮ ಶಿರವನ್ನೇ ಛೇದನೆ ಮಾಡಿ ಪ್ರಾಣಕ್ಕೆ ಕೊತ್ತು ತಂದರು. ಓಡಿ ಬರುವಾಗ ಮಗ ಸ್ವಲ್ಪ ಎಡವಿದ ಕೃಷ್ಣ, ಅಯ್ಯೋ ನನ್ನ ಮಗ ಎಡವಿದ್ನಲ್ಲ ಅಂತ ಆಲೋಚನೆ ಮಾಡಿದಂಥ ಮಹಾತಾಯಿ ಪರಶುರಾಮ ಪಿತೃವಾಕ್ಯ ಪರಿಪಾಲಕನಾಗಿ ರೇಣುಕಾ ಎಲ್ಲಮ್ಮಳ ಶಿರವನ್ನು ಛೇದನೆ ಮಾಡ್ತಾನೆ. ತಂದೆಯ ಆಜ್ಞೆಯಾನುಸಾರ ಆ ತಾಯಿಯ ತಲೆಯನ್ನು ಕತ್ತರಿಸಬೇಕು ಎಂಬತಕ್ಕಂತಹ ಚಿಂತನೆ ಇತ್ತು. ಅದು ಹಾಗಾಯಿತು. ತಲೆ ಕತ್ತರಿಸಿದ ಮೇಲೆ ಪುನಃ ಇನ್ನು ಜೀವ ಕೊಡಬೇಕಲ್ವ. ಯಾಕೆಂದರೆ ತಂದೆಯ ಮಾತಿಗೆ ಬದ್ಧನಾಗಿ ಪರಶುರಾಮ ಮಾತನ್ನು ಕೆಲಸ ಮಾಡಿದ. ಅದಾದಮೇಲೆ ತಂದೆ ವರ ಕೇಳ್ತಾನೆ, ನಿನಗೇನು ವರ ಬೇಕು ಕೇಳ್ಕೊ, ಯಾಕೆಂದರೆ ಇನ್ನು ಅಣ್ಣ ತಮ್ಮಂದ್ರೆ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಹಾಗಾಗಿ ಅವರೆಲ್ಲವೂ ಹಾಗೇ ಭಸ್ಮವಾದರು. ಆದರೆ ನೀನು ನನ್ನ ಮಾತಿನಂತೆ ನಡ್ಕೊಂಡಿದ್ಯಾ, ನಿನಗೇನು ವರ ಬೇಕು? ಸ್ವಾಮಿ ನನಗೆ 3 ವರ ಕೊಡಿ. ನನ್ನ ತಂದೆಯಾಗೂ ನನ್ನ ಗುರುವಾಗೂ ನನ್ನ ದೇವರಾಗೂ ನೀನು 3 ವರಗಳನ್ನು ಕೊಟ್ಟು ದಯಪಾಲಿಸಿದ್ದೆ ಆದರೆ ನನ್ನ ಜನ್ಮ ಸಾರ್ಥಕ ಅಂತ ಹೇಳ್ತಾರೆ. ಆ 3 ವರಗಳು ಯಾವುದು? ಮೊದಲನೇದು ನಿಮ್ಮ ಕೋಪವನ್ನು ಬಿಡ್ತಕ್ಕಂಥದ್ದು. ಆ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಇದೆಯಲ್ಲ ಅದನ್ನು ಬಿಟ್ಬಿಡಬೇಕು. ಇನ್ನು ಎರಡನೇದು ನನ್ನ ಮಾತೃಶ್ರೀ, ನನ್ನ ತಾಯಿನ ಬದುಕಿಸ್ಕೊಳ್ಬೇಕು ನಾನು. ಆಯಿತು, ತಥಾಸ್ತು. ಇನ್ನು ಮೂರನೇದು ನನ್ನ ಒಡ ಹುಟ್ಟಂಥ ನನ್ನ ಅಣ್ಣ ತಮ್ಮಂದರು, ಅವ್ರ ಸಂರಕ್ಷಣೆ ಆಗಬೇಕು, ಅವರು ಬದುಕಬೇಕು. ಮೊದಲನೇದು ಜಮದಗ್ನಿಗಳಿಗಿರ್ತಕ್ಕಂಥ ಕೋಪ, ಆ ಕೋಪ ತಣ್ಣಗಾಗೋಯ್ತು ಅಂದರೆ ಅಲ್ಲಿಗೆ ಅರ್ಧ ಆಗೋಯ್ತು. ಅದಾದ ನಂತರ ತಾಯಿಯ ಜನ್ಮಕ್ಕಾಗಬೇಕು, ತಾಯಿಯ ಒಂದು ಮರುಜನ್ಮ ಆಗಬೇಕು ಅಂತ ಕೇಳಿದ್ರು. ಆದರೆ ಇಲ್ಲಿ ಒಂದು ರಹಸ್ಯವಾಗಿ ಉಳ್ಕೋತು. ತಾಯಿ ಶಿರಕ್ಕೆ ಜೀವ ಕೊಡಬೇಕು ಅಂತ ಹೇಳಿದ್ರು, ತಾಯಿಯ ದೇಹಕ್ಕಲ್ಲ. ಯಾವಾಗ ಶಿರಕ್ಕೆ ಜೀವ ಕೊಡಬೇಕು ಅಂದರೂ ಆ ಹೇಳಿದ ಮರುಕ್ಷಣವೇ ತಥಾಸ್ತು ಅಂತ ಹೇಳಿದಂಥ ಜಮದಗ್ನಿಗಳು ಹಿಂದಲೇ ಆ ಶಿರಕ್ಕೆ ಜೀವ ಬಂದುಬಿಡ್ತು. ಶಿರಕ್ಕೆ ಜೀವ ಬಂತು. ಅಷ್ಟು ದೂರದಲ್ಲಿ ಬಿದ್ದಿರ್ತಕ್ಕಂಥ ಶಿರ ಆ ತಲೆಯಲ್ಲಿ ಆ ಮಾತಾಡೋಕ್ಕೆ ಶುರು ಮಾಡಿದ್ರು ತಾಯಿ ರೇಣುಕೆ. ಯಾವಾಗ ಮಗ ಪರಶುರಾಮ ಅಂತ ಹೇಳಿದ್ಲಲ್ಲ, ಆ ಪರಶುರಾಮ ಎಂಬತಕ್ಕಂಥ ಮಧುರವಾದಂಥ ಸ್ವರ ತಾಯಿ ತನ್ನ ಮಗನ ಕರಿಬೇಕಾದ್ರೆ ಹಸು ತನ್ನ ಕರುನ ಕರೆದ ಹಾಗೆ ಇರುತ್ತೆ. ಆ ಮಾತೃವಾತ್ಸಲ್ಯ, ಆ ಪ್ರೀತಿ ಬಹಳ ದೊಡ್ಡದು. ಅಂತಹ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಈ ಭಾಗದಲ್ಲಿ ನಡೆದಿದೆ ಅಂದರೆ ಅದು ಇಂತಹ ಒಂದು ವಿಶೇಷತೆ. ಅದಕ್ಕೆ ಇರಬೇಕು ಚಿದಂಬರ ಮಹಾರಾಜರು ಈ ಒಂದು ಸಾನ್ನಿಧ್ಯದಲ್ಲಿ ಕೂತು ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಾ ಇದ್ದಾರೆ. ಯಾಕೆಂದರೆ ಒಂದು ದೈವ ಸಾನ್ನಿಧ್ಯ, ದೈವಶಕ್ತಿ ಇರತಕ್ಕಂಥ ಸಾನ್ನಿಧ್ಯಗಳಲ್ಲೇ ಗುರುಗಳ ಪವಾಡ ಸಾಕಷ್ಟು ನಡೀತಕ್ಕಂತಹದ್ದು. ಆದರೆ ಯಾವಾಗ ಮಗು ಪರಶುರಾಮ ಅಂತ ಹೇಳಿದ ತಕ್ಷಣ ಪರಶುರಾಮರು ಅಲ್ಲಿಂದ ಓಡಿ ಬರಬೇಕಾದ್ರೆ ಕಾಲಿಡುವ ಬಿದ್ದರು. ಯಾವಾಗ ಕಾಲಿಡುವುದಾಗ ಅಮ್ಮ ಅಂತಲೇ ಹೇಳಿದಂಥ ಮೊದಲನೇ ಮಾತು, ಹೀಗೆ ಸೃಷ್ಟಿಯಲ್ಲಿ ತಾಯಿಯ ಸ್ಥಾನ ಇದೆಯಲ್ಲ ಅದು ಸಾಮಾನ್ಯವಲ್ಲ. ಅಂತಹ ಅದ್ಭುತವಾದಂಥ ಶಕ್ತಿ ಆ ತಾಯಿ ಮಕ್ಕಳ ಬಾಂಧವ್ಯ. ತಾಯಿ ಮಕ್ಕಳ ಬಾಂಧವ್ಯ ಅಂದರೆ ಹೇಗಾಗತ್ತೆ ಅಂದರೆ, ಗುರು ತಾಯಿಯಾಗೇನೆ, ತಾಯಿಯೇ ಮೊದಲ ಗುರು ಅಂದಮೇಲೆ ಗುರು ತಾಯಿ ಆಗಬೇಕಲ್ವ. ಹಾಗೆ ಚಿದಂಬರ ಮಹಾರಾಜರು ಮಾತೃವಾಗಿ, ತಾಯಿಯಾಗಿ ನಿಮ್ಮೆಲ್ಲರ ಕಷ್ಟಗಳನ್ನು, ಪ್ರತಿಯೊಬ್ಬರು ಬರ್ತಕ್ಕಂಥ ಅವರ ಕಷ್ಟಗಳೇನಿದೆಯೋ ಆ ಕಷ್ಟಗಳನ್ನು ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಇಂದಿಗೂ ಕಲ್ಪಿಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಅಂದರೆ ಅದು ತಪ್ಪಾಗಲಾರದು. ಅಂತಹ ಅದ್ಭುತವಾದಂತಹ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡ್ತಕ್ಕಂಥ ಈ ಕ್ಷೇತ್ರ, ಸೌದತ್ತಿಯ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯವನ್ನು ಬನ್ನಿ, ದರ್ಶನ ಮಾಡ್ಕೊಳ್ಳಿ, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾರಿಂದಲೂ ಸಹಿತ ನಿಮ್ಮ ಪರಿಹಾರ ಸಿಗದಿದ್ದಿರ್ತಕ್ಕಂಥದ್ದು, ಯಾರೊಬ್ಬರೂ ನಿಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಆಗದಿರತಕ್ಕಂಥದ್ದು ಒಬ್ಬ ಗುರು ಯಾವತ್ತೂ ಜೊತೆಯಲ್ಲಿದ್ದು ನಿಮ್ಮ ಕೈ ಹಿಡಿದು ನಡೆಸ್ತಾರೆ. ಅಂತಹ ಗುರುವಿನ ಸಾನ್ನಿಧ್ಯ ಚಿದಂಬರಾಶ್ರಮ. ಈ ಚಿದಂಬರ ಮಹಾರಾಜರ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ತಾವು ಬಂದು ಭಗವಂತನ ದರ್ಶನ ಮಾಡಿ, ಇಲ್ಲಿ ನಿಮ್ಮ ಮತ್ತು ಗುರುಗಳ ಮಧ್ಯದಲ್ಲಿ ಯಾರೊಬ್ಬರು ಬೇಡವಾಗಿರ್ತಕ್ಕಂಥ ವಿಚಾರ,
ಮುಂದೆ ಕೂತು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಸಾಕು, ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಇವತ್ತು ನಾನು ನನ್ನ ಪರಿವಾರ ಪೂರ್ತಿ ಬಂದದ್ದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಚಿದಂಬರ ಮಹಾರಾಜರ ವಂಶ ಅಂದರೆ ಆ ಒಂದು ವಂಶದಲ್ಲಿರ್ತಕ್ಕಂಥವ್ರು, ಅವರು ಮತ್ತು ಅವರ ಪರಿವಾರ ಇವತ್ತಿಗೂ ಸಹಿತ ಆ ಪರಿವಾರವನ್ನು ನೋಡಬಹುದು. ಒಂದು ಗುರು ಪರಂಪರೆ ಎಂಬತಕ್ಕಂತಹದ್ದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಈ ಕುಟುಂಬ ನಿಜಕ್ಕೂ ಗುರುಗಳ ಸೇವೆ ಮಾಡ್ತಾ, ಗುರು ಸೇವೆ ಮಾಡ್ತಾ, ಬರ್ತಕ್ಕಂಥ ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡ್ತಾ ಸದಾಕಾಲ ಚಿದಂಬರ ಮಹಾರಾಜರ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಕುಟುಂಬ. ಈ ಕುಟುಂಬದಲ್ಲಿ ಬ್ರಹ್ಮೋಪದೇಶದ ಒಂದು ಕಲರವ ನಡೀತಾ ಇದೆ. ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಚಿದಂಬರ ಮಹಾರಾಜರ ವಂಶಸ್ಥರಲ್ಲಿ ಈಗ 7ನೇ ಕುಡಿ ಇದು. ಈ ಮಗು ಈ ವಂಶದಲ್ಲಿರ್ತಕ್ಕಂಥ 7ನೇ ವಾರಸದಾರನ ಆಗ್ತಾನೆ. ಅವರ ತಂದೆಯವರು ನಟರಾಜ್ ದೀಕ್ಷಿತರು, ಈತ ಅಖಿಲೇಶ್. ಇವರ ಪರಿವಾರದಲ್ಲಿ ಈತನಿಗೆ ಈಗ ಬ್ರಹ್ಮೋಪದೇಶ ಕಾರ್ಯಕ್ರಮ ನಡೀತಾ ಇದೆ. ಬ್ರಹ್ಮೋಪದೇಶ ಕಾರ್ಯಕ್ರಮಕ್ಕೆ ನಾವು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ನೀವು ಎಲ್ಲರೂ ಸಹಿತ ಹರಿಸಿ ಆಶೀರ್ವದಿಸೋಣ. ಬ್ರಹ್ಮೋಪದೇಶ ಎಂಬತಕ್ಕಂಥದ್ದು ಸಾಮಾನ್ಯವಲ್ಲ. ಒಂದು ಗಾಯತ್ರಿಯ ಉಪಾಸನೆ ಮಾಡಲಿಕ್ಕೆ, ತನಗೊಂದು ಪುನರ್ಜನ್ಮವನ್ನು ಅವಕಾಶ ಸಿದ್ಧಿಸ್ಕೊಳ್ಳೋದಕ್ಕೆ ಇಷ್ಟು ದಿವಸ ತನ್ನ ಜನ್ಮದಾತೆ ತಾಯಿಯ ಮಡಿಲಲ್ಲಿ ತಾನಿದ್ದ. ತಾಯಿಯ ಮಡಿಲಲ್ಲಿದ್ದಂಥ ಮಗು ಈಗ ಇನ್ನೊಬ್ಬ ತಾಯಿ ಬಂದು ಸೇರ್ತಿದ್ದಾಳೆ. ಆ ತಾಯಿ ಗಾಯತ್ರಿ. ಆ ಗಾಯತ್ರಿಯ ಉಪಾಸನೆ ಮಾಡಿ ಪ್ರತಿನಿತ್ಯ ಸಂಧ್ಯಾ ವಂದನೆ, ಜಪ, ತಪ, ಅನುಷ್ಠಾನಗಳನ್ನು ಮಾಡಿದ್ರೆ ಮಾತ್ರ ಆತನ ಮುಖದ ವರ್ಚಸ್ಸು, ತೇಜಸ್ಸು, ಆತನ ನಾಲಿಗೆಯ ಮೇಲೆ ಹೊರಡುವಂಥ ಪ್ರತಿಯೊಂದು ಪದವು ತಾಯಿ ಶಾರದೆಯ ಅನುಗ್ರಹ ಆಗುವಂಥದ್ದು. ಅದಕ್ಕಾಗಿಯೇ ಯಜ್ಞೋಪಯುಕ್ತ ಧಾರಣೆ ಮಾಡ್ತಕ್ಕಂಥದ್ದು. ಯಜ್ಞೋಪಯುಕ್ತ ಧಾರಣೆ ಮಾಡಿ ವಿಶ್ವಾಮಿತ್ರ ರಚಿಸಿರ್ತಕ್ಕಂಥ ಗಾಯತ್ರಿ ದೇವಿಯ ಮಹಾಮೂಲ ಮಂತ್ರವನ್ನು ಉಪದೇಶ ಮಾಡ್ತಕ್ಕಂಥದ್ದು. ಇಂಥ ಶುಭ ಸನ್ನಿವೇಶದಲ್ಲಿ ನಾವು ಇಲ್ಲಿಗೆ ಬಂದದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಅವರ ಆತಿಥ್ಯ, ಅವರ ಪ್ರೀತಿ ವಿಶ್ವಾಸ ನಮ್ಮ ಹೃದಯ ಮುಟ್ಟಿದೆ. ಹಾಗಾಗಿ ನಾನು ಸಹಿತ ಈ ವಟುವಿಗೆ ಇನ್ನೇನಾಗೋ ಈಗೋ ಅಂದರೆ ಬ್ರಹ್ಮಚಾರಿ ಆಗ್ತಾನೆ, ಇವನಿಗೆ ಒಂದು ಆಶೀರ್ವಾದ ಮಾಡೋಣ. ಶತಮಾನಂ ಭವತಿ ಶತಾಯು ಆಯುಷ್ಯವೇಂದ್ರಿಯೇ ಪ್ರತಿಷ್ಠಿತಂ. ಮಹರ್ಷಿ ಆನಂದ ಗುರೂಜಿಯವರ ಎಲ್ಲ ಭಕ್ತರಿಗೆ ಮತ್ತೆ ಪರಿಹಾರವನ್ನು ಸೂಚಿಸಿ, ಎಷ್ಟೋ ಕಷ್ಟ ಕಾರ್ಪಣ್ಯಗಳಿದ್ದರೂ ಕ್ಷಣ ಮಾತ್ರದಲ್ಲೇ ಅದಕ್ಕೆಲ್ಲ ಒಂದು ಪರಿಹಾರವನ್ನು ಸೂಚನೆ ಮಾಡಿ ಅವರಿಗೆಲ್ಲ ಮನಪರಿವರ್ತನೆ ಆಗಲಿ, ಒಂದು ಸನ್ಮಾರ್ಗದಲ್ಲಿ ಸಾಗುವಂತೆ ಒಂದು ಹಿತೋಪದೇಶವನ್ನು ನೀಡಿದ್ದಕ್ಕಾಗಿ ಅವರಿಗೆ ನಮ್ಮ ಒಂದು ಕ್ಷೇತ್ರದ ಪರವಾಗಿ ಹಾಗೆ ಒಂದು ಶ್ರೀ ಚಿದಂಬರೇಶ್ವರ ಮಹಾಸಂಸ್ಥಾನದ ವತಿಯಿಂದ ಅವರಿಗೆ ಅನಂತಾನಂತ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಈ ಒಂದು ವಾಹಿನಿ ಮೂಲಕ ಅವರಿಗೆ ಹೇಳಿ ಬಯಸ್ತಾ ಇದ್ದೇವೆ.
ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಗುರುಗಳ ದರ್ಶನ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ. ಸಾತ್ವಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿದ್ಯೆ, ಜ್ಞಾನ, ಜೊತೆಗೆ ಅನ್ನದಾಸೋಹ ಹೀಗೆ ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಸಿದ್ಧಾರೂಢರ ಅಜ್ಜ ಅವರ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಸಿದ್ಧಾರೂಢರ ಮಠ ಅಂದರೆ ಹುಬ್ಬಳ್ಳಿನಲ್ಲಿ ಹೆಸರುವಾಸಿ ಇರ್ತಕ್ಕಂಥದ್ದು. ಅಷ್ಟು ಜನ ಭಕ್ತರನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಸಂಸ್ಥೆ. ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಬರೀ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು ಎಲ್ಲ ಭಾಗಗಳಿಂದಲೂ ಬರ್ತಾರೆ. ಅಂದರೆ ಸಿದ್ಧಾರೂಢರಲ್ಲಿರ್ತಕ್ಕಂಥ ಆ ಒಂದು ಗುಣ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಅವರು ಸಿದ್ಧಾರೂಢರು. ಗುರುನಾಥರು ಹಾಗೂ ಸಿದ್ಧಾರೂಢರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಾಕಷ್ಟು ಜನ ಭಕ್ತರನ್ನ ಸೆರೆಗೊಳ್ಳತಕ್ಕಂಥದ್ದು, ಭಕ್ತರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ಅವರ ಮನದಲ್ಲಿರ್ತಕ್ಕಂಥ ಏನೇ ಆಸೆಗಳಿದ್ದರೂ, ಯಾವುದೇ ದುಃಖ ದುಮ್ಮಾನ ಇದ್ದರೂ ಒಂದು ಕ್ಷಣ ಇಲ್ಲಿ ಬಂದು ಸಿದ್ಧಾರೂಢರ ಅಜ್ಜ ಅವರ ಮುಂಭಾಗದಲ್ಲಿ ನಿಂತು ಒಮ್ಮೆ ಪ್ರಾರ್ಥನೆ ಮಾಡಿದ್ರೆ ಸಾಕು. ಇಲ್ಲಿ ಬಂದ ಪ್ರತಿಯೊಬ್ಬ ಭಕ್ತರು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾರೆ. ಅಂತಹ ಅದ್ಭುತವಾದಂತಹ ಒಂದು ಕೈಲಾಸ ಕ್ಷೇತ್ರ ಅಂದರೆ ಇದು ತಪ್ಪಾಗಲಾರದು. ಇದು ಹುಬ್ಬಳ್ಳಿ ಎಂಬತಕ್ಕಂಥ ಮಹಾನಗರದಲ್ಲಿ ಸಿದ್ಧಾರೂಢರು ವಿರಾಜಮಾನರಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಇದೊಂದು ಧರ್ಮಕ್ಷೇತ್ರವೂ ಹೌದು, ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವೂ ಹೌದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ, ಬರ್ತಕ್ಕಂಥ ಭಕ್ತರಿಗೆ ಅನ್ನದಾಸೋಹ, ಹಾಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನದಾಸೋಹ ಜೊತೆಗೆ ಇಲ್ಲಿ ಭಕ್ತಿದಾಸೋಹ ಸಹಿತ ನಿರಂತರವಾಗಿ ನಡೀತಾ ಇರುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.